ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ತುಂಬ ಕೆಲಸ ಇತ್ತು. ದಿನಾಲು ಕೆಲಸ ಇದೆ. ಬೆಳಿಗ್ಗೆ ಮಲ್ಲಿಗೆ ಹೂವನ್ನು ಕೊಯ್ದು ನಂತರ ಗೋಧಿ ದೋಸೆ ಮಾಡಿದೆ ಬ್ರೇಕ್ಫಾಸ್ಟಿಗೆ. ನೋಡಿ, ಮಧ್ಯಾಹ್ನ ಪದಾರ್ಥಕ್ಕೆ ಮುರುಮೀನು ತಂದಿಟ್ಟಿದ್ದಾರೆ. ಅದನ್ನು ಇವತ್ತು ಪದಾರ್ಥ ಮಾಡ್ತಾ ಇದ್ದೇನೆ. ಇದರ ಗ್ರೇವಿ ತುಂಬ ಒಳ್ಳೆಯದಾಗ್ತದೆ ನೋಡಿ, ರುಚಿ ಆಗ್ತದೆ. ಅದಕ್ಕೆ ಇದನ್ನು ನಾವು ತುಂಬ ಲೈಕ್ ಮಾಡ್ತೇವೆ. ಮತ್ತು ಈಗ ಬೇಸಿಗೆ ಕಾಲ, ತುಂಬ ಸೆಕೆ ಅಲ್ಲ, ಮಾಂಸ ಎಲ್ಲ ತಿಂದರೆ ತುಂಬ ಮೈ ಹೀಟ್ ಆಗ್ತದೆ, ತುಂಬ ಬೆವರ್ತದೆ. ಆದ ಕಾರಣ ನಾವು ತರಕಾರಿ ಮತ್ತು ಮೀನು ಮಾತ್ರ ಜಾಸ್ತಿ ತರುವುದಿಲ್ಲ. ಹಾಗೆ ನೋಡಿ, ಇವತ್ತು ಇದನ್ನೀಗ ಕ್ಲೀನ್ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ಮಸಾಲ ತೆಗಿದ್ದೇನೆ. ಬೇಕಾದಷ್ಟು ಮಾತ್ರ ಮಸಾಲ ತೆಗಿದ್ದೇನೆ. ಜಾಸ್ತಿ ಖಾರ ಎಲ್ಲ ಮಾಡುವುದಿಲ್ಲ ನಾನು ಬೇಸಿಗೆಯಲ್ಲಿ. ಇದಕ್ಕೊಂದು 10 ಮೆಣಸು ಹಾಕ್ತೀನಿ. ಇದೇ ಮೆಣಸು ಹಾಕುದು, ಉಂಟೆ ಮೆಣಸು. ನಾವು ಉಂಟೆ ಮೆಣಸು ಅಂತ ಹೇಳ್ತೇವೆ ಉದ್ದದ ಮೆಣಸಿಗೆ. ಕೊತ್ತಂಬರಿ ಜೀರಿಗೆ, ಕರಿಮೆಣಸು ಸ್ವಲ್ಪ ಹಾಕ್ತೀನಿ. ಇಷ್ಟು ಹಾಕ್ತೀನಿ ನಾನು. ಇದು ಅರಸಿನ ನಾನು ಮಿಕ್ಸಿಗೆ ಹಾಕ್ತೀನಿ. ಇದಕ್ಕೆ ಹಾಕ್ತೀನಿ, ಅದು ಸ್ಪ್ರೆಡ್ ಆಗ್ತದೆ ಹಾಕಿದರೆ. ಶೀತ ಆಗಿದೆ ವೀಕ್ಷಕರೇ, ಮಾತನಾಡಲಿಕ್ಕೆ ಆಗುದಿಲ್ಲ ಸರಿ. ನೋಡಿ, ಇಷ್ಟು ದೊಡ್ಡ ಈರುಳ್ಳಿ, ಇದು ಕಡಿಲಿಕ್ಕೆ ಹಾಕಲಿಕ್ಕೆ ಮತ್ತು ಬೇಯಲಿಕ್ಕೆ ಹಾಕಲಿಕ್ಕೆ. ಇದನ್ನು 2 ತುಂಡು ಮಾಡಿ, ದೊಡ್ಡದುಂಟು ಇದು, ಮತ್ತು ಇದು ಬೆಳ್ಳುಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ಜಾಸ್ತಿ ಹಾಕ್ತೇನೆ, ಅದು ಸ್ವಲ್ಪ ಒಳ್ಳೆಯದಲ್ಲ, ಅದಕ್ಕೆ ಹೆಪ್ಪಿಗೆ ಕೂಡ ಒಳ್ಳೆಯದು.
ಆವಾಗ ಮತ್ತೆ ಬೇಯಿಸ್ತಾರೆ. ಇದರಲ್ಲಿ ಬೀಜ ನೋಡಿ, ಇದರೊಳಗೆ ಇದರಲ್ಲಿ ಸಹ ಇದೇ ಇಲ್ಲ ನೋಡಿ, ಇದರೊಳಗೆ ಬೀಜ ಉಂಟು. ಇದನ್ನು ಇಡೀ ಹಾಕಿದರೆ ಮಿಕ್ಸಿ ಹೋಗಿ ಒಳಗೆ ಹಾಕಿದರೆ ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ ಮಿಕ್ಸರ್ನಲ್ಲಿ. ವೀಕ್ಷಕರೇ ನೋಡಿ, ಸ್ವಲ್ಪ ಶುಂಠಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ವೀಕ್ಷಕರೇ, ಅನ್ನ ರೆಡಿ ಆಯಿತು. ಅನ್ನನ್ನು ಬಸೀತಾ ಇದ್ದೀನಿ ಈಗ. ರೆಡಿ ಆಯಿತು ಅನ್ನ ನೋಡಿ. ಬಸಿದಾಯಿತು, ಇದು ಕೂಡ ಹದ ಮಾಡಿ ಆಯಿತು. ಇನ್ನು ಪದಾರ್ಥ ಕುದಿ ಬಂದ ಮೇಲೆ ಅದಕ್ಕೆ ಮೀನು ಕ್ಲೀನ್ ಮಾಡಿ ಹಾಕ್ತೀನಿ. ವೀಕ್ಷಕರೇ, ಮಸಾಲ ರೆಡಿ ಆಯಿತು. ಇದು ಕುದಿ ಬಂದಿದೆ, ಕಮ್ಮಿ ಮಾಡಿ ಇದಕ್ಕೆ ಮೀನು ಹಾಕ್ತೇನೆ ನಾನು. ಇದು ನಾಯಿಗಳಿಗೆ ಇದರಿಂದ ಸ್ವಲ್ಪ ಗ್ರೇವಿ ಇದಕ್ಕೆ ಹಾಕೋದು ನಾನು.
ಆಯಿತು ವೀಕ್ಷಕರೇ. ಅನ್ನ ಪದಾರ್ಥ ವೀಕ್ಷಕರೇ, ಇದು ಇನ್ನೂ ಕ್ಲೀನ್ ಮಾಡಲಿಕ್ಕೆ ಉಂಟು. ಅದನ್ನೀಗ ಕ್ಲೀನ್ ಮಾಡ್ತಾ ಇದ್ದೇನೆ. ನಂತರ ಮಧ್ಯಾಹ್ನ ಹೊತ್ತಾಯಿತು ಊಟ ಮಾಡಿದ್ವಿ. ಕೆಲಸಕ್ಕಿದ್ದಾರೆ, ಅವರಿಗೆ ಕೂಡ ಕರೆದು ಊಟ ಮಾಡೋದು. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ.